ಬಿಜೆಪಿ ಅನ್ನೋದು 40% ಇಡೀ ರಾಜ್ಯದಲ್ಲಿ ದೇಶದ ವಿದೇಶಕ್ಕೆಲ್ಲ ಗೊತ್ತಾಗಿದೆ ಸರ್ 40%. ಆದರೆ ಪ್ರಾದೇಶಿಕ ಪಕ್ಷ ಅಂದರೆ JDS ಪಕ್ಷ ಬಂದರೆ ಭಾಳ ಉತ್ತಮ ಸರ್. ಯಾಕಂದರೆ ಬಡವರಿಗಾಗಲಿ, ದಲಿತರಿಗಾಗಲಿ ಅಥವಾ ರೈತರಿಗಾಗಲಿ ಗುಣಮಟ್ಟದ ಕೆಲಸ ಆಗಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕಂದ್ರೆ ಅದು ಪ್ರಾದೇಶಿಕ ಪಕ್ಷ ತುಂಬ ಬರಲೇಬೇಕು ಸರ್. ಶಾಸಕರು ಏನು ಕೆಲಸ ಮಾಡಿದಾರಲ್ಲ ಸರ್ ಎಲ್ಲ ಕಳಬೇಕು. ಈಗ BJP ಅವರು 40% ಮಾಡಿದರೆ ಇವರು 20% 20% ಇವ್ರು ಮಾಡಿದ್ದಾರೆ. ಯಾವುದಾದ್ರೂ ಗುಣಮಟ್ಟದ ಕೆಲಸ ಯಾವುದಿಲ್ಲ ಸರ್. ಕಳಪೆ ಕಾಮಗಾರಿ ಆಗಿದೆ ಸರ್. ಇನ್ನೊಂದು ಕುಡಿಯೋ ನೀರು 15 ದಿವಸಕ್ಕೋಸ್ಕರ ನೀರು ಕುಡಿಯೋ ನೀರು ಸವಲತ್ತಿಲ್ಲ ಸರ್. ಆಮೇಲೆ ರೋಡ್ ಕರೆಕ್ಟಾಗಿ ಸರಿ ಇಲ್ಲ ಸರ್. ಆಮೇಲೆ ವಿದ್ಯುತ್ ಕಂಬಗಳು ರೀಸೆಂಟ್ ಆಗಿದೆ ಸರ್. ಆಗಲೇ ಒಪ್ಕೊಂಡಿದ್ದೀವಿ ಸರ್. ಅವ್ರು ಆ್ಯಕ್ಚುಲಿ 10 ವರ್ಷ ಏನು ಮಾಡಿದ್ದಾರೆ ಸರ್ ಒಂದು ವೈಯಕ್ತಿಕವಾಗಿ ಮಾಡ್ತಾರೆ ಸರ್. ನಮ್ಮ ಮೈಸೂರು ತಾಲೂಕಿಂದ ಏನು ಮಾಡಿದ್ದಾರೆ ಸರ್. ವರ್ಷದ ಎಷ್ಟೋ ಡೆವಲಪ್ಮೆಂಟ್ ಆಗ್ಬೇಕಾಗಿ ಸರ್. ಏನು ಡೆವಲಪ್ಮೆಂಟ್ ಅವರು ನಮ್ಮ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಡೆವಲಪ್ಮೆಂಟ್ ಆಗಿದೆ ಸರ್. ಈಗ ನಮ್ಮ ಒಂದು ಏನಂದರೆ ಈ ಸಿದ್ದು ಬಂಡಿ ಅವರು ಒಂದು ಈ ಮೈಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಮಗ್ರ ಅಭಿವೃದ್ಧಿಗಾಗಿ ಸಿದ್ದು ಬಂಡಿ ಅವರು ಆಯ್ಕೆ ಮಾಡ್ತಾರೆ ಸರ್. ಇವತ್ತು ಹಳ್ಳಿ ಅಂತಲ್ಲ ಸರ್. ಇವತ್ತು 4 ಪಕ್ಷ ಆಗಲಿ, ಇವತ್ತು 4 ಒಂದು ಜಡ್ಗಿ ಕ್ಷೇತ್ರದೇನಿದೆ ಸರ್. ಸಿದ್ದು ಬಂಡಿ ಅವರೇ ಬೇಕು. ಸಿದ್ದು ಬಂಡಿ ಅವ್ರನ್ನ ಗೆಲ್ಲಿಸ್ತೀವಿ ಸರ್ ಅಂತ ಅದು JDS ಪಕ್ಷ ಸರ್. 25,000 ಓಟ್ಲಿಂದ ಬರ್ತದೆ. 25,000 ಲೀಡಿಂದ ಬರ್ತದೆ. ಪಕ್ಕ ಬರ್ತಾನೆ ಸರ್. ಡೌಟೇ ಏನಿಲ್ಲ ಸರ್.